ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಮ್ಮು ಕಾಶ್ಮೀರಕ್ಕೆ ಸೆಪ್ಟೆಂಬರ್ 18ರಿಂದ ಚುನಾವಣೆ ಆರಂಭ ಆಗುತ್ತೆ. ಸೆಪ್ಟೆಂಬರ್ 18, 25 ಹಾಗೂ ಅಕ್ಟೋಬರ್ 1 ಹೀಗೆ 3 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅಕ್ಟೋಬರ್ 8ನೇ ತಾರೀಕು ಫಲಿತಾಂಶ ಕೂಡ ಪ್ರಕಟಗೊಳ್ಳುತ್ತೆ. ಚುನಾವಣೆ ಘೋಷಣೆ ಆದ ದಿನದಿಂದಲೂ ಕೂಡ ಈ ಬಾರಿ ಕಾಂಗ್ರೆಸ್ ಮತ್ತು ಎನ್ಸಿಯ ಮೈತ್ರಿಕೂಟ ಏನಿದೆ ಇವರೇ ಅಧಿಕಾರಕ್ಕೆ ಬರ್ತಾರೆ, ಒಮರ್ ಅಬ್ದುಲ್ಲಾ ಮತ್ತೆ ಮುಖ್ಯಮಂತ್ರಿ ಆಗಬಹುದು ಅಂತ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಮಾಧ್ಯಮಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಜಮ್ಮು ಕಾಶ್ಮೀರದಲ್ಲಿ ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ PDP ಕೂಡ ಒಂದು ಸಣ್ಣ ಕನಸನ್ನು ಕಾಣ್ತಾ ಇತ್ತು. ನಾವೇನಾದ್ರೂ ಕಿಂಗ್ ಮೇಕರ್ ಆಗಬಹುದಾ, NC ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಹುಮತ ಬಾರದಿದ್ದಲ್ಲಿ ನಾವೊಂದು 10 ಸೀಟ್ ಗೆದ್ದು ಕಿಂಗ್ ಮೇಕರ್ ಆಗಬಹುದಾ ಅಂತ PDPಯ ಮೆಹಬೂಬಾ ಮುಫ್ತಿ ಕನಸು ಕಾಣ್ತಾ ಇದ್ರು. ಆದ್ರೆ ಮಿತ್ರರೇ, ಈಗ ಇಡೀ ಜಮ್ಮು ಕಾಶ್ಮೀರದ ಚುನಾವಣಾ ಚಿತ್ರಣವನ್ನ ಅಮಿತ್ ಶಾ ಬದಲು ಮಾಡಿದ್ದಾರೆ. ಹೀಗೊಂದು ಆರೋಪ ಕೇಳಬರ್ತಾ ಇದೆ. ಅಮಿತ್ ಶಾ ವೋಟ್ ವಿಭಜನೆಗೋಸ್ಕರವಾಗಿ ಒಂದು ದೊಡ್ಡ ತಂತ್ರಗಾರಿಕೆ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬರೋದನ್ನ ತಡಿಬೇಕು ಅಂತ ಹೇಳಿ ಅಮಿತ್ ಶಾ ಹುನ್ನಾರ ಮಾಡ್ತಾ ಇದ್ದಾರೆ. ಬಿಜೆಪಿಯ ಹುನ್ನಾರ ಇದು. ಈಗೆಲ್ಲ ಒಂದು ಆರೋಪವನ್ನ NCಯ ನಾಯಕರು ಮಾಡ್ತಾ ಇದ್ದಾರೆ, PDPಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಜಮ್ಮು ಕಾಶ್ಮೀರ ಚುನಾವಣೆಗೆ ರಾಶಿದ್ ಇಂಜಿನಿಯರ್ ಎಂಟ್ರಿ ಆಗಿದೆ. ನಿಮಗೆಲ್ಲ ಗೊತ್ತು ರಾಶಿದ್ ಇಂಜಿನಿಯರ್ ಯಾರು ಅಂತ. ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಂತಹ ರಾಶಿದ್ ಇಂಜಿನಿಯರ್ ಬರೋಬ್ಬರಿ 2 ಲಕ್ಷ ಮತಗಳ ಅಂತರದಿಂದ ಜಯಗಳಿಸಿದ್ರು. ಇದೆಲ್ಲ ವಿಚಾರ. ಆತನ ಮೇಲೆ ಟೆರರ್ ಫಂಡಿಂಗ್ನಂತಹ ಗಂಭೀರ ಕೇಸ್ಗಳಿತ್ತು. ಈ ರಾಶಿದ್ ಇಂಜಿನಿಯರ್ 2019ರಿಂದಲೂ ಕೂಡ ಜೈಲಿನಲ್ಲಿದ್ದ. ಹೀಗಿದ್ರೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 2 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಒಮರ್ ಅಬ್ದುಲ್ಲಾರನ್ನ NCಯ ನಾಯಕ, ಮಾಜಿ ಮುಖ್ಯಮಂತ್ರಿ ಅವರನ್ನು ಸೋಲಿಸಿದ್ರು. ಹೀಗಾಗಿ ರಾಶಿದ್ ಇಂಜಿನಿಯರ್ ಸದ್ಯ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಹೆಸರು, ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇಷ್ಟು ದಿನ ರಾಶಿದ್ ಇಂಜಿನಿಯರ್ ತಿಹಾರ್ ಜೈಲಿನಲ್ಲೇ ಇದ್ರು. ಈ ಬಾರಿ ಚುನಾವಣೆಯಲ್ಲಿ ಅವರೇನು ಕಮಾಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ಬೇಲ್ ಸಿಕ್ಕಿದೆ. ಚುನಾವಣೆಗೋಸ್ಕರವಾಗಿ ಬೇಲ್ ಸಿಕ್ಕಿದೆ. ರಾಶಿದ್ ಇಂಜಿನಿಯರ್ ಈಗ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಇಡೀ ಜಮ್ಮು ಕಾಶ್ಮೀರದ ಇಂಜಿನಿಯರಿಂಗ್ ಅನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಈ ರಾಶಿದ್ ಇಂಜಿನಿಯರ್ಗೆ ಬೇಲ್ ಸಿಗೋದಕ್ಕೂ ಅಮಿತ್ ಶಾ ತಂತ್ರಗಾರಿಕೆಗೂ ಏನು ಸಂಬಂಧ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅಂದುಕೊಂಡಿದ್ದೀರಾ? ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಜಮ್ಮು ಕಾಶ್ಮೀರದ ಇಡೀ ಚುನಾವಣಾ ಚಿತ್ರಣವೇ ಬದಲಾಗ್ತಾ ಇದೆ. ಜನ ಈಗ ಬೇರೆ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ NC ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬರುವಂತಹದ್ದು ಬಹಳ ಟಫ್ ಆಗಿದೆ. ಅವರೇ ಈಗ ಆಸೆ ಕೈ ಬಿಡುವಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ? ರಾಶಿದ್ ಇಂಜಿನಿಯರ್ ಕಮಾಲ್ ಏನು, ಅಮಿತ್ ಶಾ ಏನು ಮಾಡಿದ್ರು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹೀಗಾಗಿ ಅಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಪುನರ್ ವಿಂಗಡಣೆ ಮಾಡಲಾಗಿದೆ. ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಾಗಿ ರೂಪಿಸಲಾಗಿದೆ. ಜಮ್ಮು ಭಾಗಕ್ಕೆ 43 ವಿಧಾನಸಭಾ ಕ್ಷೇತ್ರಗಳಿದ್ರೆ ಕಾಶ್ಮೀರ ಭಾಗಕ್ಕೆ 47 ವಿಧಾನಸಭಾ ಕ್ಷೇತ್ರವನ್ನು ಮೀಸಲಿಡಲಾಗಿದೆ. ಈ 90ರಲ್ಲಿ 46 ಯಾರು ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ. ಸದ್ಯ ಕಾಂಗ್ರೆಸ್ ಮತ್ತು NC ಮೈತ್ರಿ ಮಾಡ್ಕೊಂಡಿದ್ದಾವೆ. ನ್ಯಾಷನಲ್ ಕಾನ್ಫರೆನ್ಸ್ 51 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ 32 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. 5 ಕ್ಷೇತ್ರದಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅಂದ್ರೆ NC ಅಭ್ಯರ್ಥಿ ಕೂಡ ಇರ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಇರ್ತಾರೆ. ಜನ ಯಾರಿಗೆ ಬೇಕಾದ್ರೂ ವೋಟ್ ಹಾಕಬಹುದು ಅಂತ. ಅಂದ್ರೆ ವೋಟ್ ಯಾವ ಕಾರಣಕ್ಕೂ ಕೂಡ ಡಿವೈಡ್ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ತಂತ್ರಗಾರಿಕೆಯನ್ನ NC ಮತ್ತು ಕಾಂಗ್ರೆಸ್ ಮಾಡ್ಕೊಂಡಿದ್ದಾವೆ. ಮಿತ್ರರೇ, ಆರಂಭದಿಂದಲೂ ಕೂಡ ಏನ್ ಹೇಳ್ತಾ ಇದ್ರು, ಈ ಬಾರಿ NCಗೆ ಒಂದು ಚಾನ್ಸ್ ಸಿಗುತ್ತೆ. ಕಾಂಗ್ರೆಸ್ ಕೂಡ ಕೈ ಜೋಡಿಸಿದೆಯಲ್ಲ. ರಾಹುಲ್ ಗಾಂಧಿ ಪದೇ ಪದೇ ಬಂದು ಜಮ್ಮು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಒಂದು ಕಡೆ ಆರ್ಟಿಕಲ್ 370 ರದ್ದಾಗಿದ್ದರಿಂದಾಗಿ ಕಾಶ್ಮೀರದಲ್ಲಿ ಜನಾಕ್ರೋಶ ಇದೆ. ಹೀಗಾಗಿ ಬಿಜೆಪಿಗೆ ಅಲ್ಲಿ ಯಾವ ಕಾರಣಕ್ಕೂ ಮತ ಹಾಕೋದಿಲ್ಲ. ಜಮ್ಮು ಭಾಗದಲ್ಲಿ ಬಿಜೆಪಿ ಹೆಚ್ಚು ಸೀಟ್ ಗೆದ್ರೂ ಕೂಡ ಏಕಾಂಗಿಯಾಗಿ ಅಧಿಕಾರ ಹಿಡಿಯುವಂತಹದ್ದು ಕಷ್ಟ. ಇನ್ನೊಂದು ಕಡೆ ಈ ಹಿಂದೆ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಂತಹ PDPಯನ್ನ ಜನ ಮನೆ ಕಳಿಸ್ತಾರೆ. ಈ ಬಾರಿ PDP 4-5 ಸೀಟ್ ಗೆಲ್ಲೋದು ಕಷ್ಟ. ಹೀಗೆಲ್ಲ ಜನ ಮಾತನಾಡ್ತಾ ಇದ್ರು. ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಆದ್ರೆ ಇದ್ದಕ್ಕಿದ್ದಂತೆ ಒಂದು ಬೆಳವಣಿಗೆ ಆಗುತ್ತೆ. ತಿಹಾರ್ ಜೈಲಿನಲ್ಲಿದ್ದಂತಹ ರಾಶಿದ್ ಇಂಜಿನಿಯರ್ಗೆ ಬೇಲ್ ಸಿಗುತ್ತೆ. ನೀವು ಕಾಶ್ಮೀರ ಚುನಾವಣೆಯಲ್ಲಿ ಭಾಗವಹಿಸಬಹುದು, ಪ್ರಚಾರ ಮಾಡಬಹುದು, ನಿಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ನೀವು ಪ್ರಚಾರ ಮಾಡಬಹುದು ಅಂತೇಳಿ ಕೋರ್ಟ್ ಬೇಲ್ ಕೊಡುತ್ತೆ. ಅಕ್ಟೋಬರ್ 2ರವರೆಗೂ ಕೂಡ ರಾಶಿದ್ ಇಂಜಿನಿಯರ್ಗೆ ಬೇಲ್ ಸಿಕ್ಕಿದೆ. ಅಂದ್ರೆ ಚುನಾವಣೆ ಮುಗಿಯುವವರೆಗೂ ಕೂಡ ರಾಶಿದ್ ಇಂಜಿನಿಯರ್ಗೆ ಬೇಲ್ ಸಿಕ್ಕಿದೆ. ಅಕ್ಟೋಬರ್ 3ನೇ ತಾರೀಕು ಮತ್ತೆ ತಿಹಾರ್ ಜೈಲಿಗೆ ಸರೆಂಡರ್ ಆಗಬೇಕು. ಆ ರೀತಿಯಾಗಿ ಕೋರ್ಟ್ ಹೇಳಿದೆ. ಈ ಬೆಳವಣಿಗೆಯನ್ನ NC ಕೂಡ ನಿರೀಕ್ಷೆ ಮಾಡಿರಲಿಲ್ಲ, PDP ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಕಾಂಗ್ರೆಸ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಗೊತ್ತಾ? ಇವತ್ತು ರಾಶಿದ್ ಇಂಜಿನಿಯರ್ ಜಮ್ಮು ಕಾಶ್ಮೀರದ ದೊಡ್ಡ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ NC ಮತ್ತು ಕಾಂಗ್ರೆಸ್ ಏನ್ ಅಂದ್ಕೊಂಡಿದ್ವು, ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ. ಒಮರ್ ಅಬ್ದುಲ್ಲಾ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿದ್ರು, ಏನಾದ್ರೂ ಆಗ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅವ್ರು ಈ ಬಾರಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣಕ್ಕೂ ಆಚೆ ಈಚೆ ಆಗಬಾರ್ದು ಅಂತ. ಆದ್ರೆ ಇವರ ನಿದ್ದೆಗೆಡಿಸಿದ್ದೇನು ಗೊತ್ತಾ? ರಾಶಿದ್ ಇಂಜಿನಿಯರ್ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ನೇರವಾಗಿ ಶ್ರೀನಗರಕ್ಕೆ ಬರ್ತಾರೆ. ಶ್ರೀನಗರದಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿಗೆ ಸೇರಿದಂತಹ ಜನಸಾಗರವನ್ನು ನೋಡಿ PDP, ಕಾಂಗ್ರೆಸ್, NC 3 ಪಕ್ಷದವರು ಕೂಡ ನಿದ್ದೆಗೆಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಹೌದು ಮಿತ್ರರೇ,
ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆದರೂ ಇದು ಸತ್ಯ. ರಾಶಿದ್ ಇಂಜಿನಿಯರ್ ಸದ್ಯ ಕಮಾಲ್ ಮಾಡ್ತಾ ಇದ್ದಾರೆ. 2017ರ ಟೆರರ್ ಫಂಡಿಂಗ್ ಕೇಸ್ನಲ್ಲಿ 2019ರಲ್ಲಿ NIA ಅವರನ್ನು ಬಂಧಿಸಿತ್ತು. ಆ ದಿನದಿಂದಲೂ ಕೂಡ ರಾಶಿದ್ ಇಂಜಿನಿಯರ್ಗೆ ಬೇಲ್ ಸಿಕ್ಕಿರಲಿಲ್ಲ. ಅವರು ಫೆರೋಲ್ಗೆ ಅರ್ಜಿ ಹಾಕಿದ್ರು, ಬೇಲ್ಗೆ ಅರ್ಜಿ ಹಾಕಿದ್ರು, ಎಲ್ಲವುದನ್ನು ಕೋರ್ಟ್ ತಿರಸ್ಕಾರ ಮಾಡಿತ್ತು. ಲೋಕಸಭಾ ಚುನಾವಣೆಗೆ ಅವರು ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಪ್ರಚಾರಕ್ಕೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಅವರು ಲೋಕಸಭೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ 1 ದಿನದ ಬೇಲ್ ಸಿಕ್ಕಿತ್ತು. ಅದನ್ನು ಬಿಟ್ಟರೆ ರಾಶಿದ್ ಇಂಜಿನಿಯರ್ಗೆ ಬೇಲೆ ಸಿಕ್ಕಿರಲಿಲ್ಲ. ಈಗ ಚುನಾವಣೆಗೆ ಪ್ರಚಾರ ಮಾಡೋದಕ್ಕೆ ಕೋರ್ಟ್ ಬೇಲ್ ಕೊಟ್ಟಿದೆ. ಬೇಲ್ ಕೊಡ್ತಿದ್ದಂತೆ ಅವರು ಚುನಾವಣಾ ಕಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಜಮ್ಮು ಕಾಶ್ಮೀರ ಅವಾಮಿ ಇಂತಿಹಾದ್ ಪಾರ್ಟಿಯನ್ನ ಅವರು ಲೀಡ್ ಮಾಡ್ತಾರೆ. ಆ ಪಾರ್ಟಿಯಿಂದ ಸರಿಸುಮಾರು 35ರಿಂದ 40 ಮಂದಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ರಾಶಿದ್ ಇಂಜಿನಿಯರ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇವರೆಲ್ಲಿ ಕಣಕ್ಕಿಳಿಸ್ತಾರೆ? ಕಾಶ್ಮೀರ ಭಾಗದಲ್ಲಿ. ಈ ವಿಚಾರ ಇದೆಯಲ್ಲ, ಇದನ್ನು ಕೇಳಿಬಿಟ್ಟು NC ಮತ್ತು PDP ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ಕಾಶ್ಮೀರ ಭಾಗದಲ್ಲಿ ಸರಿಸುಮಾರು 97% ಮುಸ್ಲಿಮರಿದ್ದಾರೆ. ಈ 97% ಓಟನ್ನು ನಂಬ್ಕೊಂಡಿರೋದು ಯಾರು? NC ಮತ್ತು PDP. ಒಂದು ಅವ್ರಿಗೆ ಓಟ್ ಹಾಕಬೇಕು, ಒಂದು ಇವ್ರಿಗೆ ಓಟ್ ಹಾಕಬೇಕು. ಇದನ್ನು ಬಿಟ್ಟು 3ನೇ ಆಪ್ಷನ್ ಇರಲಿಲ್ಲ. ಆದರೆ ಲೋಕಸಭಾ ಚುನಾವಣೆ ಬಳಿಕ ಚಿತ್ರಣ ಬದಲಾಗ್ತಾ ಇದೆ. ರಾಶಿದ್ ಇಂಜಿನಿಯರ್ ಅಂತಹ ಹೊಸ ನಾಯಕನ ಉದಯ ಆಗಿದೆ. ರಾಶಿದ್ ಇಂಜಿನಿಯರ್ಗೆ ಭರ್ಜರಿ ಜನಬೆಂಬಲ, 2 ಲಕ್ಷ ಮತಗಳ ಅಂತರದಿಂದ ಜಯ. ಇವರೀಗ ಕಾಶ್ಮೀರ ಭಾಗದಲ್ಲೇ 35ರಿಂದ 40 ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಅಭ್ಯರ್ಥಿಗಳು ಯಾರ ಓಟನ್ನು ಕಟ್ ಮಾಡ್ತಾರೆ? NC ಮತ್ತು PDPಯ ಓಟನ್ನು ಕಿತ್ಕೊಳ್ತಾರೆ. ಹೀಗಾಗಿ ಜಮ್ಮು ಕಾಶ್ಮೀರದ ಇಂಜಿನಿಯರಿಂಗ್ ಅನ್ನೇ ರಾಶಿದ್ ಇಂಜಿನಿಯರ್ ಬದಲಾಯಿಸಿಬಿಟ್ಟಿದ್ದಾರೆ. ಸದ್ಯ ರಾಶಿದ್ ಇಂಜಿನಿಯರ್ ಬಿಡುಗಡೆ ಆಗ್ತಿದ್ದಂತೆ PDP ಮತ್ತು NC ಏನು ಹೇಳ್ತಾ ಇದ್ದಾರೆ? ಈ ರಾಶಿದ್ ಇಂಜಿನಿಯರ್ BJPಯ ಏಜೆಂಟ್, ಇವರಿಗೆ ಬೇಲ್ ಕೊಡ್ತಿದ್ದೆ ಬಿಜೆಪಿಯ ಕಾರಣದಿಂದಾಗಿ ಬೇಲ್ ಸಿಕ್ಕಿದೆ, ಇದು ಅಮಿತ್ ಶಾ ಕುತಂತ್ರ, ವೋಟ್ ಡಿವೈಡ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ರಾಶಿದ್ ಇಂಜಿನಿಯರ್ಗೆ ಬೇಲ್ ಕೊಡಲಾಗಿದೆ. ಈ ರೀತಿಯಾಗಿ PDP ಮತ್ತು NC ಹೇಳೋದಕ್ಕೆ ಶುರು ಮಾಡಿದ್ದಾವೆ. ಮೆಹಬೂಬಾ ಮುಫ್ತಿ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ, ಇದು ಬಿಜೆಪಿಯ ಕುತಂತ್ರ, ಈ ರಾಶಿದ್ ಇಂಜಿನಿಯರ್ ಬಿಜೆಪಿಯ ಏಜೆಂಟ್ ಅಂತ. ಆದರೆ ವಾಸ್ತವತೆ ಏನು ಗೊತ್ತಾ ಮಿತ್ರರೇ? ಈ ರಾಶಿದ್ ಇಂಜಿನಿಯರ್ಗೆ ದೊಡ್ಡ ಜನ ಬೆಂಬಲ ಇದೆ. ಈ ಕಾಶ್ಮೀರ ಭಾಗದಲ್ಲಿ ಕಟ್ಟರ್ ಪಂಕ್ತಿಯರೇನಿದ್ದಾರೆ, ಕಟ್ಟರ್ ಇಸ್ಲಾಮಿಕ್ ವಾದಿಗಳು, ಅವರೆಲ್ಲರೂ ಕೂಡ ರಾಶಿದ್ ಇಂಜಿನಿಯರ್ ಅನ್ನು ಬೆಂಬಲಿಸ್ತಾರೆ. PDPಯ ಮೆಹಬೂಬಾ ಮುಫ್ತಿ ಬಗ್ಗೆಯೂ ಕೂಡ ಆಕ್ರೋಶ ಇದೆ. ಇನ್ನೊಂದು ಕಡೆ NCಯ ಬಗ್ಗೆಯೂ ಕೂಡ ತೀವ್ರ ಆಕ್ರೋಶ ಇದೆ. ಹಾಗೆ ಆಕ್ರೋಶ ಇರುವಂಥವರು ರಾಶಿದ್ ಇಂಜಿನಿಯರ್ ಜೊತೆಗೆ ಬರ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಒಟ್ಟು 16 ವಿಧಾನಸಭಾ ಕ್ಷೇತ್ರದ ಪೈಕಿ 14 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಶಿದ್ ಇಂಜಿನಿಯರ್ಗೆ ಬಹುಮತ ಸಿಕ್ಕಿದೆ. ಅವರೇ ಲೀಡನ್ನು ಪಡೆದುಕೊಂಡಿದ್ದಾರೆ. ಇದು ಈಗ NC ಮತ್ತು PDPಯ ಟೆನ್ಷನ್ಗೆ ಕಾರಣ ಆಗಿರುವಂಥದ್ದು. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ರಾಶಿದ್ ಇಂಜಿನಿಯರ್ ಅದೇ 14 ಕ್ಷೇತ್ರವನ್ನು ಗೆದ್ದರೆ ಸಾಕು, NC ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಟೈಟ್ ಫೈಟ್ ಉಂಟಾಗುತ್ತೆ. ರಾಶಿದ್ ಇಂಜಿನಿಯರ್ ಈಗ ವೋಟ್ ಡಿವೈಡ್ ಮಾಡಿ ನಮ್ಮ ಇಡೀ ಪ್ಲಾನ್ ಅನ್ನೇ ವಿಫಲ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ NC ಮತ್ತು PDP ರಾಶಿದ್ ಇಂಜಿನಿಯರ್ ಅನ್ನ BJPಯ B ಟೀಮ್, ಇವರು BJPಯ ಫ್ರಾಕ್ಸಿ ಅಂತೇಳಿ ಕರೆಯೋದಕ್ಕೆ ಶುರು ಮಾಡಿದೆ. ಆದರೆ ರಾಶಿದ್ ಇಂಜಿನಿಯರ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ? BJPಯನ್ನು ಕೂಡ ಹಿಗ್ಗಾಮುಗ್ಗ ಟೀಕಿಸ್ತಾ ಇದ್ದಾರೆ. ರಾಶಿದ್ ಇಂಜಿನಿಯರ್ ಬಿಡುಗಡೆಯಾದ ಬಳಿಕ ಬಂದು ಪ್ರಥಮ ಪ್ರಚಾರ ಮಾಡಿದ್ದೆ BJPಯ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ. ನರೇಂದ್ರ ಮೋದಿ ಅವರು ನಯಾ ಕಾಶ್ಮೀರದ ಬಗ್ಗೆ ಬಂದು ಮಾತನಾಡ್ತಾ ಇದ್ದಾರೆ. ನಮಗೆ ನಯಾ ಕಾಶ್ಮೀರ ಬೇಕಾಗಿಲ್ಲ, ಹೊಸ ಕಾಶ್ಮೀರವನ್ನು ನಾವು ಬಯಸೋದಿಲ್ಲ, ನಮಗೆ ಆರ್ಟಿಕಲ್ 370 ಬೇಕು, ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು, ಮೋದಿಯ ಕಲ್ಪನೆಯ ಕಾಶ್ಮೀರಕ್ಕೆ ಇಲ್ಲಿ ಜಾಗನೇ ಇಲ್ಲ ಅಂತ ಅವರು ಪ್ರಚಾರ ಮಾಡಿದ್ದಾರೆ. ಅಂದರೆ ಅವರೆಲ್ಲೂ ಕೂಡ BJPಯ ಜೊತೆಗೆ ಗುರುತಿಸ್ಕೊಳ್ತಿಲ್ಲ, BJPಯನ್ನೇ ಟೀಕೆ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ? NC ಮತ್ತು PDPಯ ವೋಟ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಹೀಗಾಗಿ ಈಗ ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ರಾಶಿದ್ ಇಂಜಿನಿಯರ್ ಎಂಟ್ರಿಯಿಂದಾಗಿ ಜಮ್ಮು ಕಾಶ್ಮೀರದ ಚಿತ್ರಣವೇ ಬದಲಾಗುತ್ತೆ. ಈ ಬಾರಿಯ ಫಲಿತಾಂಶ ಯಾರು ನಿರೀಕ್ಷಿಸದಂತಹ ಫಲಿತಾಂಶ ಬರುತ್ತೆ. ವಾಸ್ತವವಾಗಿ ಏನಾಗಬಹುದು? ಈಗ 46 ಕ್ಷೇತ್ರವನ್ನು ಯಾರು ಗೆಲ್ತಾರೋ ಅವರು ಸರ್ಕಾರ ಮಾಡೋದಕ್ಕೆ ಸಾಧ್ಯತೆ ಇದೆ. BJP ಜಮ್ಮು ಭಾಗದಲ್ಲಿ ಒಂದು 30ರಿಂದ 35 ಸೀಟ್ ಗೆಲ್ಲುವಂಥ ಚಾನ್ಸಸ್ ಇದೆ. ಉಳಿದಂತೆ ಕಾಂಗ್ರೆಸ್ ಒಂದು 10 ಸೀಟನ್ನು ಗೆಲ್ಲಬಹುದು, NC ಕೂಡ ಒಂದು 30 ಕ್ಷೇತ್ರವನ್ನು ಗೆಲ್ಲಬಹುದು. ಆದರೂ ಕೂಡ ಬಹುಮತವನ್ನು ಸಾಧಿಸೋದಕ್ಕೆ ಕಾಂಗ್ರೆಸ್ ಮತ್ತು NC ಮೈತ್ರಿಕೂಟಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂಥ ಚಿತ್ರಣ ಜಮ್ಮು ಕಾಶ್ಮೀರದಲ್ಲಿದೆ. ಈ ರಾಶಿದ್ ಇಂಜಿನಿಯರ್ ಏನಾದರೂ ಒಂದು 15ರಿಂದ 20 ಸೀಟನ್ನು ಗೆದ್ದಿದ್ದೇ ಆದರೆ ಅವರೇ ಕಿಂಗ್ ಮೇಕರ್ ಆಗ್ತಾರೆ. ಅವ್ರು ಮತ್ತೆ ಜೈಲಿಗೆ ಹೋಗಬಹುದು. ಆದರೂ ಕೂಡ ಜಮ್ಮು ಕಾಶ್ಮೀರದ ಕಿಂಗ್ ಮೇಕರ್ ಯಾರು ಕೇಳಿದ್ರೆ ರಾಶಿದ್ ಇಂಜಿನಿಯರ್. PDP ಸರ್ಕಾರ ರಚನೆ ಮಾಡಬೇಕಾ, BJP ಸರ್ಕಾರ ರಚನೆ ಮಾಡಬೇಕಾ, ನಾವು ಯಾರಿಗೆ ಬೆಂಬಲ ಕೊಡಬೇಕು ಅಂತ ಅವರು ನಿರ್ಧರಿಸುವಂತಾಗ್ತಾರೆ. ಇದೆಲ್ಲವೂ ಕೂಡ ಅಮಿತ್ ಶಾ ಅವರ ಕುತಂತ್ರ ಅಂತೇಳಿ ಈಗ PDP ಆರೋಪ ಮಾಡ್ತಾ ಇದೆ. ಅಮಿತ್ ಶಾ ಸೋಲುವ ಭಯದಿಂದ ರಾಶಿದ್ ಇಂಜಿನಿಯರ್ ಅನ್ನ ಮುಂದೆ ಬಿಟ್ಟಿದ್ದಾರೆ. BJP ಹಿಂಬಾಗಿಲ ಮೂಲಕ ಅಧಿಕಾರ ಹಿಡಿಯೋದಕ್ಕೋಸ್ಕರವಾಗಿ ಈ ಪ್ರಯತ್ನ ಮಾಡ್ತಾ ಇದೆ. ಹೀಗಂತ PDP ಆರೋಪ ಮಾಡ್ತಾ ಇದೆ, NC ಆರೋಪ ಮಾಡ್ತಾ ಇದೆ. ಮಿತ್ರರೇ, NC ಮತ್ತು PDPಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇತ್ತೀಚೆಗೆ ನಾನು ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಗಾಂದರ್ಬಲ್ ಮತ್ತು ಬಡ್ಗಾಂವ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಹಿಂದೆ ಗಾಂದರ್ಬಲ್ನಲ್ಲಿ ದೊಡ್ಡ ಅಂತರದಿಂದ ಗೆದ್ದಿದ್ರು ಇದೇ ಒಮರ್ ಅಬ್ದುಲ್ಲಾ. 2009ರಲ್ಲಿ ಇವರು ಮುಖ್ಯಮಂತ್ರಿ ಕೂಡ ಆಗಿದ್ರು. ಆದರೆ ಈ ಬಾರಿ ಒಮರ್ ಅಬ್ದುಲ್ಲಾಗ ಅಲ್ಲೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಇಲ್ಲ. ಯಾಕೆ ಗೊತ್ತಾ?
ಅಲ್ಲಿ ಚಿತ್ರಣ ಬದಲಾಗ್ತಾ ಇದೆ. ಒಮರ್ ಅಬ್ದುಲ್ಲಾಗೆ ಉಸಿರುಗಟ್ಟಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಜಮಾತೆ ಇಸ್ಲಾಮಿಯ ನಾಯಕ ಸರ್ಜನ್ ಅಹಮದ್ ವಾಗೆ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಹೀಗಾಗಿ ಗಾಂಧಾರ್ಬಲ್ ಅನ್ನು ಗೆಲ್ಲುವಂತಹ ವಿಶ್ವಾಸ ಕೂಡ ಒಮರ್ ಅಬ್ದುಲ್ಲಾಗಿಲ್ಲ. ಇದೇ ಕಾರಣಕ್ಕೆ ಬಡ್ಗಾಮ್ನಲ್ಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ರೀತಿಯಾಗಿ ಜಮ್ಮು ಕಾಶ್ಮೀರ ನನ್ನ ಅಪ್ಪನ ಜಹಾಗೀರು ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಂತಹ ಒಮರ್ ಅಬ್ದುಲ್ಲಾ ಫ್ಯಾಮಿಲಿ ಇರಬಹುದು, ಮುಫ್ತಿ ಫ್ಯಾಮಿಲಿ ಇರಬಹುದು, ಈ ಬಾರಿ ನಿದ್ದೆ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಜಮ್ಮು ಕಾಶ್ಮೀರದ ರಾಜಕೀಯ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಸದ್ಯ ಈ ರಾಶಿದ್ ಇಂಜಿನಿಯರ್ಗೆ ಬೇಲ್ ಸಿಗೋದಕ್ಕೆ ಅಮಿತ್ ಶಾ ಕಾರಣವೋ ಇಲ್ವೋ ಇದ್ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಈ ರಾಶಿದ್ ಇಂಜಿನಿಯರ್ ಎಂಟ್ರಿಯಿಂದಾಗಿ ಜಮ್ಮು ಕಾಶ್ಮೀರದ ಚುನಾವಣಾ ದಿಕ್ಕು ಬದಲಾಗಿದೆ. ಚುನಾವಣೆಯನ್ನು ನಾವು ಗೆದ್ದೇ ಬಿಟ್ವಿ ಅಂತ ಬೀಗ್ತಾ ಇದ್ದಂತಹ PDP ಮತ್ತು NC ಈಗ ನಿದ್ದೆ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಗೆ ರಾಶಿದ್ ಇಂಜಿನಿಯರ್ ತಂದಿಟ್ಟಿದ್ದಾರೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.